ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ಭಾರತದ ಸೂಪರ್ ಆಟೋ ಮೋಂಟ್ರಾ ಈಗ ನಮ್ಮ ನಗರದಲ್ಲಿ. ಸೂಪರ್ ಫೀಚರ್ಸ್, ಸೂಪರ್. ಪ್ರೊಫೆಸರ್ ಎಂ.ಎನ್. ಸುಂದರಾಜ್ ಅವರ ಹಿರಿಯ ಹಾದಿ ಸಂಚಿಕೆಯ ಮಾಲಿಕೆಗೆ ಸ್ವಾಗತ. ಇವತ್ತು ನಾನು ಜಗದ್ಗುರು ಆದಿಶಂಕರಾಚಾರ್ಯರ ಜೀವನದಲ್ಲಿ ನಡೆದಂತ ಒಂದು ಘಟನೆಯ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ. ಅದ್ವೈತ ಸಿದ್ಧಾಂತದ ಮಹಾ ಪ್ರತಿಪಾದಕರಾದ ಜಗದ್ವಂದ್ಯ ಆದಿಶಂಕರಾಚಾರ್ಯರು ಕೇಳದ ಕಾಲಟಿಯಲ್ಲಿ ಹುಟ್ಟಿದವರು. ಶಿವಗುರು ಆರ್ಯಾಂಬ ದಂಪತಿಗಳ ಮಕ್ಕಳಾದ ಶಂಕರಾಚಾರ್ಯರು ಬಾಲಶಂಕರರು ಬಹಳ ಸಂಸ್ಕಾರಯುತ ಕುಟುಂಬದಲ್ಲಿ ಬೆಳೆದು ತನ್ನ ಇಚ್ಛೆಗೆ ತಕ್ಕಂತೆ ಸಣ್ಣ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿ ಸನಾತನ ಧರ್ಮದ ಪುನರುತ್ಥಾನಕ್ಕೆ ದೇಶಾದ್ಯಂತ ಸಂಚರಿಸಿ ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಶೃಂಗೇರಿಯು ಸೇರಿದಂತೆ ಅನೇಕ ಕಡೆ ಭಾರತದ 4 ದಿಕ್ಕುಗಳಲ್ಲಿ ಪೀಠವನ್ನು ಸ್ಥಾಪಿಸಿ ಸನಾತನ ಧರ್ಮದ ಪರಂಪರೆಯನ್ನು ಎತ್ತಿ ಹಿಡಿದಂತ ಮಹಾನ್ ಯೋಗಿ. ಅವರ ಜೀವನದ ಬಾಲ್ಯದಲ್ಲಿ ನಡೆದಂತ ಒಂದು ಘಟನೆ, ಸನ್ಯಾಸಿ ಬಾಲಶಂಕರ ಮನೆಗೆ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆ ಬೇಡುವಂತ ಒಂದು ಪ್ರತೀತಿಯಲ್ಲಿ ಒಬ್ಬ ಆಕೆಯ ಮನೆಗೆ ಹೋದಾಗ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಆ ತಾಯಿ ಬಹಳ ಬಡವಿಯಾಗಿರ್ತಾಳೆ. ಅವಳ ಹತ್ರ ಕೊಡೋದಕ್ಕೆ ಏನೂ ಇರೋದಿಲ್ಲ. ಆದ್ರೂ ಅವಳು ಸನ್ಯಾಸಿ ಮನೆ ಮುಂದೆ ಬಂದಿದ್ದಾನೆ, ಅವನಿಗೆ ಏನಾದ್ರು ಭಿಕ್ಷೆ ಹಾಕ್ಲೇಬೇಕು ಅಂತ ಮನೆಯನ್ನೆಲ್ಲ ತಡಕಾಡಿದಾಗ ಅವಳಿಗೆ ಇಷ್ಟು ನಲ್ಲಿಕಾಯಿಗಳು ಸಿಗತ್ತೆ. ಆ ನಲ್ಲಿಕಾಯನ್ನೇ ತಂದು ಆಕೆ ಬಾಲಶಂಕರನಿಗೆ ಭಿಕ್ಷೆಯಾಗಿ ನೀಡ್ತಾಳೆ. ಅವಳ ಈ ಸ್ಥಿತಿಗೆ ಮರುಕಗೊಂಡ ಶಂಕರ ಕನಕದಾರ ಸ್ತೋತ್ರ ಅಂತ ತಾಯಿ ಲಕ್ಷ್ಮಿಯನ್ನು ಆರಾಧಿಸುವ ಸ್ತೋತ್ರವನ್ನು ಆ ಕ್ಷಣದಲ್ಲಿ ಪಠಿಸಿ ಸ್ವರ್ಣ ಅಂದ್ರೆ ಬಂಗಾರದ ನಲ್ಲಿಕಾಯಿಗಳ ಮಳೆ ಆಯಿತು ಎಂಬ ಪ್ರತೀತಿ. ಇವತ್ತಿಗೂ ಕನಕದಾರ ಸ್ತೋತ್ರವನ್ನ ಸನಾತನ ಧರ್ಮದಲ್ಲಿ ಬಹಳ ಪವಿತ್ರ ಶ್ಲೋಕವೆಂದು ಇವತ್ತಿಗೂ ಪಠಿಸ್ತಾರೆ. ಇದು ಆದಿಶಂಕರರ ಜೀವನದಲ್ಲಿ ನಡೆದಂತ ಒಂದು ಘಟನೆ. ನಮಸ್ಕಾರ.